ಅಮ್ಮ, ಯಾಕಮ್ಮ ನಿಂತಿದ್ಯಾ? ಏನಾಯ್ತು? ಕೈಯಲ್ಲಿ ಬ್ಯಾಗು. ಅಮ್ಮ, ಏನಮ್ಮ ಮಾಡ್ತಿದ್ಯಾ? ನನ್ನ ಕೈಲಿ ನೋಡಕ್ಕಾಗ್ತಿಲ್ಲ ಕಣೆ. ಈ ಪರಿಸ್ಥಿತಿ ನನ್ನ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಏನಂತಮ್ಮ? ಮನೆ ಬಿಟ್ಟು ಹೋಗೋದು ಅಂತ. ಏನಮ್ಮ ಹೇಳ್ತಿದ್ಯಾ? ನೀನ್ ಮನೆ ಬಿಟ್ಟು ಹೋಗ್ತಿದ್ಯಾ? ಮನೆ ಬಿಟ್ಟು ಹೋಗ್ತಿರೋದು ನಾನಲ್ಲ ಗೀತಾ. ಅಮ್ಮ ನೋಡು, ಈ ಬ್ಯಾಗಲ್ಲಿ ನಿನ್ನೊಂದಷ್ಟು ಬಟ್ಟೆಗಳಿದೆ. ಹಾ, ಒಂದಷ್ಟು ಒಡವೆಗಳಿದೆ. ಅಷ್ಟೇ ಅಲ್ಲ, ಈ ದುಡ್ಡು ತಗೊಂಡು ಹಿಡ್ಕೋ, ಹೊಟ್ಟೋಗೋಗಿದ್ದ. ಅಮ್ಮ, ಏನಾದ್ರೂ ದೂರ ಹೊಟ್ಟೋಗೋಗಿದ್ದ. ಏನ್ ಹೇಳ್ತಿದ್ಯಮ್ಮ? ಸರಿಯಾಗಿರೋದನ್ನೇ ಹೇಳ್ತಾ ಇದ್ದೀನಿ ಕಣೆ. ನೀನು ಈ ಮನೇಲೇ ಇದ್ರೆ ನಿನಗೆ ಭವಿಷ್ಯ ಇರೋದಿಲ್ಲ ಗೀತಾ. ನಿನ್ನ ಭಾವನೆಗಳು ಸಾಯಬಾರ್ದು. ಅನ್ಕೊಂಡಿದ್ದನ್ನ ಸಾಧಿಸಿ ಈ ಸಮಾಜದಲ್ಲಿ ಒಂದು ಉದಾಹರಣೆಯಾಗಿ ನಿಲ್ತೀನಿ ಅಂತ ನೀನು ಧ್ಯೇಯ ಇಟ್ಕೊಂಡಿದ್ದೆ ನೋಡು. ಆ ನಿನ್ನ ಧ್ಯೇಯಗಳು ಸೋಲ್ಬಾರ್ದು ಗೀತಾ. ಅದೇ ನನ್ನ ಆಸೆ. ಅಮ್ಮ, ಅಪ್ಪಂಗ್ ಮಾತು ಕೊಟ್ಟಿದ್ದೀನಮ್ಮ. ಅದು ನಿನ್ಮೇಲೆ ಆಣೆ ಮಾಡಿ. ಅದರಿಂದ ಹೇ ಹುಚ್ಚಿ, ನನಗೇನಾಗುತ್ತೆ ಅಂತ ಯೋಚನೆ ಮಾಡಬೇಡ. ಬೇಕಾದಾಗ್ಲಿ. ಜೀವನ ಶುರುವಾಗಿದ್ದು ಆಯ್ತು, ಮುಗಿದಿದ್ದು ಆಯ್ತು. ಆದರೆ ನಿನ್ನ ಜೀವನ ಶುರು ಆಗೋದಕ್ಕಿಂತ ಮುಂಚೆ ಮುಗಿಯೋದಕ್ಕೆ ನಾನು ಬಿಡಲ್ಲ. ನನಗೆ ನಿನ್ನ ಭವಿಷ್ಯ ಮುಖ್ಯ. ನೀನೆಂತ ಹೆಣ್ಣು ಅಂತ ನನಗೆ ಗೊತ್ತು. ಅನ್ಕೊಂಡಿದ್ದನ್ನ ಸಾಧಿಸೋ ಛಲ ಬಲ ಎರಡು ನಿನ್ನಲ್ಲಿದೆ. ನೀನು ಗುರಿ ಮುಟ್ಟೆ ತೀರ್ತಿಯ ಗೀತಾ. ಇದೆಲ್ಲ ನಿಮ್ಮಪ್ಪನ ಬೈಗುಳದ ಮಧ್ಯೆ, ಅವಮಾನಗಳ ಮಧ್ಯೆ ಬಂದಿಯಾಗಿ ಸಾಯಬಾರ್ದು ಕಣೆ, ಸಾಯಬಾರ್ದು. ನಿಮ್ಮಪ್ಪನಂತ ಗುಣ ಇರೋ ಈ ಲೋಕದ ಎಲ್ಲ ಅಪ್ಪಂದಿರಿಗೂ ಹೆಣ್ಣಿನ ಜೀವನ ಅಂದ್ರೆ ಏನು ಅಂತ ತೋರ್ಸೋದಕ್ಕೆ ಉದಾಹರಣೆಯಾಗಿ ನಿಂತಿರೋ ನೀನು ನಿಂತ ನೀರಂತೆ ಇಲ್ಲೇ ನಿಂತು ಬಿಡಬಾರ್ದು ಮಗಳೇ. ಯೋಚನೆ ಮಾಡಿದೆ, ಈ ಸಂಸಾರ ಅನ್ನೋ ಬಂಧನದಲ್ಲಿ ನಿನ್ನನ್ನು ನಾನು ಬಂದಿ ಮಾಡಿದ್ರೆ ನಿನ್ನ ಹೆತ್ತ ತಾಯಿಯಾಗಿ ನಾನು ನಿನಗೆ ಮಾಡೋ ದೊಡ್ಡ ದ್ರೋಹ ಅದೇ ಕಡೆ. ಗೀತಾ, ನಿಮ್ಮಪ್ಪ ನಿದ್ದೆ ಮಾಡ್ತಿದ್ದಾರೆ. ಇದೇ ಸರಿಯಾದ ಸಮಯ. ಎಲ್ಲಾದ್ರೂ ದೂರ ಹೊರಟೋಗಿ ಗೀತಾ, ದೂರ ಹೊರಟೋಗು. ಅಮ್ಮ, ನಿಮ್ಮಪ್ಪ ನನ್ನ ಬೈಬೋದು, ಹೆಚ್ಚು ಅಂದ್ರೆ ನಾಲ್ಕೇಟ್ ಹೊಡಿಬೋದು, ಇಲ್ಲ ಸಾಯಿಸೇ ಬಿಡ್ಲಿ ಬಿಡೆ. ಆದ್ರೆ ಜೀವನ ಪೂರ್ತಿ ನನ್ನ ಮಗಳಿಗೆ ನನ್ನ ಕಡೆಯಿಂದ ಬದುಕೋದಕ್ಕೆ ಒಂದು ಅವಕಾಶ ನಾನು ಮಾಡ್ಕೊಡಕ್ ಆಗ್ಲಿಲ್ವಲ್ಲ ಅನ್ನೋ ಕೊರಗು ಬೇಡಮ್ಮ. ಜೀವನ ಪೂರ್ತಿ ನನ್ನನ್ನು ಕಾಡಬಾರ್ದು. ಅದಕ್ಕೆ ಹೇಳ್ತಿದ್ದೀನಿ ಗೀತಾ, ಹೊರಟೋಗೆ, ಹೊರಟೋಗೆ. ಇನ್ನು ಏನೇ ಯೋಚನೆ ಮಾಡ್ತಿದ್ಯಾ? ಹೋ, ನೀ ನನ್ನ ಮಾತು ಕೇಳಲ್ಲ, ನನಗೆ ಗೊತ್ತು. ನಡಿ ಗೀತಾ, ನಡಿ. ಅಮ್ಮ, ಪರಿಸ್ಥಿತಿನ ಹೆದರ್ಸ್ಬೇಕೇ ಹೊರತು ಅದಕ್ಕೆ ಹೆದರ್ಕೊಂಡು ಯಾವತ್ತೂ ಓಡೋಗ್ಬಾರ್ದಮ್ಮ. ಇದ್ದು ನೋಡೋಣ, ಒದ್ದಾಡೋಣ. ಏನು ಮಾಡಕ್ಕಾಗ್ದಿರೋ ಪರಿಸ್ಥಿತಿಲಿ ಏನೋ ಮಾಡ್ಬೋದು ಅಂತ ನೀನ್ ತೀರ್ಮಾನ ತಗೊಂಡು ಈ ರೀತಿ ಮಾತಾಡ್ತಿರೋದು ನಿಜಕ್ಕೂ ದೊಡ್ಡ ವಿಷಯ ಅಮ್ಮ. ಆದ್ರೆ ನಾನಿವತ್ತು ಓಡೋಗಿ ಎಲ್ಲೋ ಇದ್ಕೊಂಡು ನನ್ನ ಸಾಧನೆಗೆ ನನ್ನ ಕುಟುಂಬ ನೋವು ತಿಂತಾ ಇರುತ್ತೆ ಅನ್ನೋ ಸಂಕಟ
ನನ್ನನ್ನು ಕಾಡ್ತಾನೆ ಇರುತ್ತಮ್ಮ. ಏನಾಗುತ್ತೋ ಆಗ್ಲಿ, ನೀನು ಹೋಗಿ ಮಲ್ಕೋ ಅಮ್ಮ. ಏ ಗೀತಾ, ನನ್ನ ಮಾತು ಕೇಳೆ. ನನ್ನ ಯೋಚನೆ ಬಿಡು, ನೀನು ಸುಮ್ಮನೆ ಇರಮ್ಮ. ಸಮಯದ ಮುಂದೆ ಎಲ್ಲ ಸರಿ ಹೋಗುತ್ತಂತೆ. ನೋವು ಗುಲಾಮ್ರ ಕೆಲಸ ಮಾಡತ್ತಾ ಅಥವಾ ನೋವಿಗೆ ಮುಲಾಮ್ ಹಚ್ಚೋ ಕೆಲಸ ಮಾಡತ್ತಾ ಅಂತ ನೋಡೋಣಮ್ಮ. ಅಮ್ಮ, ನೀನು ಹೋಗಿ ಮಲ್ಕೋ. ಗುಡ್ ನೈಟ್. ಅಮ್ಮ, ಮರದಿಂದ ಬಿದ್ದ ಹಣ್ಣು ದೇವಸ್ಥಾನ ಸೇರಿದ್ರೆ ಅದು ಪ್ರಸಾದ, ದೇಹಕ್ಕೆ ಸೇರಿದ್ರೆ ಆರೋಗ್ಯ, ಕೊಳ್ತೋದ್ರೆ ಗೊಬ್ಬರ ಅಮ್ಮ. ಗೀತಾ, ಹಣೆ ಬರಹದ ಕಾಲಕ್ಕೆ ಸಿಕ್ಕಿ ಅಪ್ಪಚ್ಚಿ ಆದ್ರೆ ಕೊಲೆ ಅಮ್ಮ. ಒಟ್ಟಲ್ಲದ್ರ ಬೆಲೆ ಯಾರ ಕೈಗೆ ಸಿಗತ್ತೆ ಅನ್ನೋದ್ರ ಮೇಲೆ ಹೊರತು ಏನನ್ನೋದ್ರ ಮೇಲಲ್ಲಮ್ಮ. ಹೋಗಮ್ಮ, ನೀನ್ ಮಲ್ಕೋ. ಏನಪ್ಪ ವಿಜಯಕುಮಾರ, ಆ್ಯಪಲ್ನ ಮರ್ಡರ್ ಮಾಡ್ತಿದ್ಯೇನು? ಮರ್ಡ್ರ್ ಮಾಡ್ತಿಲ್ಲ ಮಾಮ, ಟಾರ್ಚರ್ ಕೊಡ್ತಿದ್ದೀನಿ. ನಾವು ಕೊಡೋ ಟಾರ್ಚರ್ ಹೇಗಿರಬೇಕು ಅಂದರೆ ನರಳೋ ಸೌಂಡ್ ಯಾರಿಗೂ ಕೇಳಿಸ್ಬಾರ್ದು. ಗುಡ್ ನ್ಯೂಸ್ ಅನ್ನೋ ಟಾರ್ಚರ್ ಹಲೋ ಅಂತ ಹೇಳ್ತಿರ್ಬೇಕಾದ್ರೆ ನೀನು ಟಾರ್ಚರ್ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲೋ ಮದುವೆ ಗಂಡು. ಏನು ಮದುವೆ ಗಂಡ? ನನ್ನ ಕಣ್ಣು ನೋಡು, ನನ್ನ ಕಣ್ಣೇ ನೋಡು, ಹೇಗಿದ್ದಾಳೆ ಹುಡುಗಿ, ಹೇಗಿದ್ದಾಳೆ? ನಿನ್ನ ಮುಖದಲ್ಲಿ ಯಾವ ಹುಡುಗಿನ ಹುಡುಕ್ಲಿ ಮಾಮ? ಮುಖ ಅಲ್ಲ ಕಣೋ, ಕಣ್ಣೋಡು. ಇವಾಗ ತಾನೆ ಹುಡುಗಿ ಫೋಟೋನ ಕಣ್ಣು ತುಂಬ ನೋಡ್ಕೊಂಬಂದೆ, ಹಂಗೆ ಕಣ್ಣಲ್ಲಿ ಹಚ್ಚತ್ ಬಿಟ್ಟಿದೆ ಕಣ. ನೋಡು, ನಿಂಗೆ ಕಣ್ಣೇನು ಜೆರಾಕ್ಸ್ ಮಿಷಿನ ಮಾಮ? ಅಲ್ಲ ಬಿಡು, ನಿನ್ನಮ್ಮ ಫೋಟೋ ತಗೊಂಬಂದು ನಿಂಗೆ ನಾಳೆ ತೋರಿಸೋಣ ಅಂತಿದ್ದಾಳೆ. ಆದರೆ ನಾನು ಇವತ್ತೇ ತಗೊಂಬಂದು ನಿನ್ನ ಮುಂದೆ ಇಡೋಣ ಅಂತ ಪ್ರಯತ್ನ ಪಟ್ಟೆ ಅಭ್ಯಾಸ ಮಾಡೋಕ್ಕೆ. ಆಗಲಿಲ್ಲ, ಜಸ್ಟ್ ಮಿಸ್ಸು. ಆದರೆ ಹುಡುಗಿ ಮಾತ್ರ ಅಪ್ಪಟ ಚಿನ್ನ ಗೊತ್ತಾ. 100 ಜನ ಪ್ರೊಫೆಷನಲ್ಸ್ಗಳು ಹುಡುಕಿ 2,500 ಜನ ಕನ್ಯಾಮಣಿಗಳ ಮಧ್ಯೆ ಆಯ್ಕೆ ಆಗಿರುವ ಹೆಣ್ಣು. ಏನೋ ನೀನು ಎಲ್ಲೋ ನೋಡ್ತಿದ್ರೆ ನಾನು ಯಾರ ಜೊತೆ ಮಾತಾಡಲಿ? ವಿಜಯಕುಮಾರ, ಇಷ್ಟು ವಯಸ್ಸಾಯ್ತು, ನನಗಿನ್ನೂ ಯೋಗ ಬಂದಿಲ್ಲ. ನಿಂಗೆ ಈ ಸಣ್ಣ ಏಜಲ್ಲೇ ಎಂಥ ಯೋಗ, ಅಯ್ಯೋ ನೆನೆಸ್ಕೊಂಡ್ರೆ ನನಗೆ ಒಂಥರ ಜಲಸ್ ಆಗುತ್ತೆ. ಹೆಸರು ಪೂರ್ಣಿಮಾ. ನಯ, ವಿನಯ, ಭಯ, ಭಕ್ತಿ ಎಲ್ಲದರಲ್ಲಿ 2 ಹೆಜ್ಜೆ ಮುಂದೆ. ಸದ್ಗುಣ ತುಂಬಿ ತುಳುಕ್ತಿರುವಂಥ ಅಪ್ಪಟ ಚೆಲುವೆ ಕಣೋ ವಿಜಯ. ನಿನ್ನ ಅಮ್ಮನಿಗೆ ನಾನೇ ಹೋಗಿ ಮಗರಾಯನಿಗೆ ಹುಡುಗಿನ ತೋರಿಸ್ಬೇಕನ್ನೋ ಆಸೆ. ಫೋಟೋ ತಂದು ತೋರಿಸ್ತಾಳೋ ಅಥವಾ ಮುಖಾಮುಖಿ ಭೇಟಿ ಮಾಡಿಸ್ತಾಳೋ ಅವಳಿಗೆ ಗೊತ್ತಿರೋ ವಿಚಾರ. ನಿನ್ನ ಜೀವನದ ಹೀರೋಯಿನ್ ರೆಡಿ ಆಗಿದ್ದಾಳೆ ಕಣೋ, ಹೀರೋ. ಅವಳ ಜೊತೆ ನಿನ್ನ ಬದುಕು ಸಾಕತ್ತಾಗಿರುತ್ತೆ. ಏನೇ ಅವನು ಹುಡುಗಿ ಬಗ್ಗೆ ಇಷ್ಟೊಂದೆಲ್ಲ ಬಿಲ್ಡಪ್ ಕೊಟ್ಟರು ಇಂಟ್ರೆಸ್ಟೇ ತೋರಿಸ್ತಿಲ್ಲ. ಹುಡುಗಿ ಯಾರು, ಏನು, ಎಲ್ಲಿದ್ದಾಳೆ, ಏನು ಮಾಡ್ತಿದ್ದಾಳೆ, ಒಂದು ಕುತೂಹಲ ಬೇಡವೆ? ಹುಡುಗಿ
ಹುಡುಗಿ ಬಗ್ಗೆ ಒಂದು ಪ್ರಶ್ನೆನೂ ಕೇಳ್ತಿಲ್ಲ ಅಂತಂದ್ರೆ ನನ್ನ ತಂಗಿಯಮ್ಮ ಇವನ ಮೆದುಳನ್ನ ಫುಲ್ ಬಸವರಾಜ್, ಎಸ್ ಸರ್. ಬಿ ಪಿ ಶ್ರೀನಿವಾಸ್ ಮನೆ ಇದೆ ತಾನೇ? ಇದೆ ಸರ್. ಮತ್ತ್ಯಾಕೆ ನಿಲ್ಲೋದು? ಕರೀರಿ ಅವ್ರನ್ನ. ಸರಿ ಸರ್, ಕರಿತೇನೆ ಸರ್. ಬನ್ನಿ. ಶ್ರೀನಿವಾಸ್ ರೀ, ಬಿ ಪಿ ಶ್ರೀನಿವಾಸ್, ಬಿ ಪಿ ಶ್ರೀನಿವಾಸ್ ಬನ್ರಿ ಆಚೆ. ಸುಶೀಲಾ, ಯಾರೇ ಅದು? ಯಾರಪ್ಪ ಗೊತ್ತಿಲ್ಲ. ಯಾರೋ ಗೊತ್ತಿಲ್ಲ ಅಂತ ಬರೀ ಆಶ್ಚರ್ಯ ಪಡ್ತಿರ್ತೀಯೋ ಅಥವಾ ಹೋಗಿ ನೋಡ್ತೀಯೋ? ಅಪ್ಪ, ಮನೆ ಮುಂದೆ ಯಾರೋ ಆಫೀಸರ್ಸ್ ಅವ್ರು ಬಂದಿದ್ದಾರೆ. ಅವ್ರ ಜೊತೆ ಪೊಲೀಸ್ ಕೂಡ ಇದ್ದಾರೆ. ಹೇ ಗೀತಾ, ಹೂ ಹಾಕುವ ನೆಪದಲ್ಲಿ ಹೊರಗಡೆ ಓಡಾಡ್ಕೊಂಡು ಬರೋಳು ನೀನು. ಪೊಲೀಸರು ಮನೆ ಬರುವಂತ ಕೆಲಸ ಏನೇ ಮಾಡ್ಕೊಂಡು ಬಂದಿದ್ದೀಯಾ? ಬಿ ಪಿ ಶ್ರೀನಿವಾಸ್ ಬನ್ರಿ ಆಚೆ. ಶ್ರೀನಿವಾಸ್ ಮನೆ ಮುಂದೆ ಪೊಲೀಸ್ನವರೆಲ್ಲ ಬಂದ್ಬಿಟ್ಟವ್ರಲ್ಲಿ. ಏನಾಯ್ತು ಏನ್ ಕತೆನೋ ಕಣೆ, ಪಾಪ ಹೆಣ್ಮಕ್ಳು ಬೇರೆ. ನನಗೂ ಅದೇ ಗೊತ್ತಾಯ್ತಾ ಇಲ್ಲ ಕಣೆ. ಅಲ್ಲ, ಯಾರೋ ಏನಾಗ್ಬೇಕಾಗಿತ್ತು? ಮಾಡಬೇಕಾಗಿದ್ದ ಕೆಲಸನ ಮಾಡದೆ ಸುಮ್ಮನೆ ಕೂತಿರೋರ್ ಮನೆಗೆ ಬರಬೇಕಾದ ಅನಿವಾರ್ಯ ಆಗತ್ತೆ. ಮನೆಗೆ ಬೀಗ ಹಾಕಿ ಸೀಲ್ ಮೆತ್ರಿ.